ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಾರ್ ಕನ್ನಡ. ನಮ್ಮ ಧಾರವಾಡ ಭಾಷೆದಾಗ ಹೋಗ್ತೀನಿ ರೀ. ಯಾಕಂದ್ರೆ ರಿವ್ಯೂ ಅಂದರೆ ಕ್ರಿಕೆಟ್ ಮ್ಯಾಚ್ ರೀ. ನಾನು ನಾರ್ಮಲಿ ಕ್ರಿಕೆಟ್ ಆಡೋಕ್ಕೆ ಬರೋಂಗಿಲ್ಲ ರೀ, ಮತ್ತು ಮ್ಯಾಚು ಅಷ್ಟು ನೋಡೋಂಗಿಲ್ಲ. ಮತ್ತು ನಿನ್ನೆ ಏನೋ ಒಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತೇಳಿ ನೋಡೋದು ಹೆಂಗಿತ್ತಪ್ಪ ಅಂತೇಳಿ ಮ್ಯಾಚ್ ನೋಡಿ ಹಂಗೆ ರಿವ್ಯೂ ಮಾಡತ್ತೀರಿ. ಇದು ಫಸ್ಟ್ ನಂದು ಕ್ರಿಕೆಟ್ ಮ್ಯಾಚ್ ರಿವ್ಯೂ. ನೀವು ನೋಡಿ ಸ್ವಲ್ಪ ಕಮೆಂಟ್ ಒಳಗೆ ಹೇಳ್ರಪ್ಪ ನಂದು ರಿವ್ಯೂ ಹೆಂಗೈತೆ ಅನ್ನೋದು. ಸ್ಟಾರ್ಟಿಂಗ್ ಏನು ಮಾಡಿದ್ರಿ ಇವರು, ನಾಟಕ ಮಾಡಿದ್ರು, ನಿಮ್ಮ ಜೋಡಿ ನಾವು ಮ್ಯಾಚ್ ಆಡೋಂಗಿಲ್ಲ ಅಂಥೇಳಿ. ನನಗೆ ನಾಟಕ ಮಾಡಿ ಆಮೇಲೆ ಮ್ಯಾಚ್ ಆಡ್ತೀನಿ ಅಂಥೇಳಿ ಬಂದರು. ಯಾಕೆ ಬಂದ್ರಂದ್ರೆ ಅಲ್ಲಿ ಬೈದಿರ್ತಾರೆ ಹಿಡ್ಕೊಂಡವ್ರಿಗೆ, ಕ್ಯಾಜಿ ತುಂಬ ಆಟ ಆಡಲಿ ಅಂದ್ರೆ ಹೆಂಗೆ ರೀ, ಇದಕ್ಕೆ ರೊಕ್ಕ ಸಿಗಂಗಿಲ್ಲ ಅಂಥೇಳಿ. ಯಾಕಂದ್ರೆ ಆಟ ಆಡಲಿಲ್ಲ ಅಂದ್ರೆ ಎಷ್ಟೋ ದಂಡ ತುಂಬಬೇಕಂತ ಸ್ಪಾನ್ಸರ್ಶಿಪ್ ಮಾಡಿರ್ತಾರಲ್ಲ, ಎಷ್ಟೋ ಕೋಟ್ಯಾನ್ಗಳೇ ರೊಕ್ಕ ಕೊಡ್ಬೇಕಂತ. ಮೊದಲೇ ಇವ್ರಿಗೆ ರೋಟಿ ಕಪ್ಪ ಮಕಾನ್ ತೊಗೊಳಕ್ಕೆ ರೊಕ್ಕಿಲ್ಲ ಅಂತ ಟೈಮ್ ಮತ್ತೆ ದಂಡ ಎಲ್ಲಿ ತುಂಬೋರು ಅಂಥೇಳಿ ಬರೋಬ್ಬರ ಅವ್ರಿಗೆ ಬೈದಾರ್ರಿ. ಹೋಗ್ರಿ ಹೋಗ್ರಿ ಒಂದು ಆಟ ಆಡಿ ಬರ್ರಿ, ಅಲ್ಲಿ ಶ್ರೀಲಂಕಾದಾಗ ಅಲ್ಲಿ ಅಟ್ಲೀಸ್ಟ್ ಇದು ಏನದು ಮೀನು ಸಾರು ಮಸ್ತ್ ಸಿಗೈತಿ, ಅಲ್ಲಿ ಅದು ತಿಂದು ಬರ್ರಿ ಇಲ್ಲಿ ಅಂಥೇಳಿ ಬೈದಿರ್ತಾರೆ ರೀ. ಮತ್ತೇನಂದಿರ್ತಾರ, ನೀವು ಆಟ ಆಡ್ಲಂದ್ರೆ ರೊಕ್ಕ ಸಿಗಂಗಿಲ್ಲ. ಅಟ್ಲೀಸ್ಟ್ ಇಂಡಿಯಾದವ್ರಿಗೆ ಅವ್ರಿಗೆ ಗ್ಯಾರಂಟಿ ಸ್ಕೀಮ್ಗಳದಾವು. ಅವ್ರು 5 kg ಅಕ್ಕಿ ಕೊಡ್ತಾರೆ, ಕರೆಂಟ್ ಕೊಡ್ತಾರೆ, ನೀರು ಕೊಡ್ತಾರೆ, ಆಮೇಲೆ 200 ರೂಪಾಯಿ ರೊಕ್ಕ ಕೊಡ್ತಾರೆ. ನಮಗೇನೈತಿ ಇಲ್ಲೇ, ಅದಕ್ಕೆ ಸುಮ್ಮ ಕುಂತು ಏನು ಮಾಡ್ತೀರಿ, ಹೋಗಿ ಹೊತ್ಲಾಗ ಒಂದು ಬಾಲ್ ಎಸಸ್ ಬರ್ರಿ, ಒಂದೆರಡು ಬ್ಯಾಟಿಂಗ್ ಆಡಿ ಬರ್ರಿ ಅಂಥೇಳಿ ಬೈದು ಕಳಿಸಿದ್ದಕ್ಕೆ ಬಂದಾರ್ರಿ ಅವ್ರು. ಬಂದು ನಾಟಕ ಮಾಡ್ಕೊತ ಆಡಂಗಿಲ್ಲ ಅಂಥೇಳಿ ಬಂದು ಹಿಂಗೆ ಹೊಡೆಸ್ಕೊಂಡ್ರಲ್ಲ ಸ್ಟಾರ್ಟಿಂಗು. ಹಿಂಗೆ ಇಶಾನ್ ಕಿಶನ್ ನೋಡ್ರಿ, ನೋಡ್ರಿ ಏನು ಮಸ್ತ್ ಬ್ಯಾಟಿಂಗ್ ರೀ ಪಾ. ಒಬ್ಬೊಬ್ಬ ಮೊಣಕಾಲು ಊರಿ ಒಂದು ಏನು 6 ಹೊಡಿಯೋದು, ಮೊಣಕಾಲು ಊರಿ ಒಂದು 4 ಹೊಡೋದು. He clears mid on, playing with the spin. Nicely picked up. Good strike. One bounce over the rope. He's in the mood. ಪಲ್ಟಿ ಉಲ್ಟಾ ಬ್ಯಾಟ್ ತಿರುಗಿಸಿ ಪಲ್ಟಿ ಹೊಡೆದು 4 ಹೊಡೋದು, ಬಿದ್ದು ಎದ್ದು ಅಂತ ಒಂದು 6-4 ಹೊಡೆದು ಒಂದು 6 ಹೊಡೆದ್ರೆ ಇಶಾನ್ ಕಿಶನ್ ಹೊಡೆದ್ರೆ ಬಾಲ್ ಹೋಗಿ ಎಲ್ಲದು ಇವ್ರ ತಾವ್ LED ಸ್ಕೋರ್ ಬೋರ್ಡ್ ಅಲ್ಲಿ ಬಡಿತಿರೋದು, ಎಲ್ಲೋ LED ಬರ್ಕೊಂಡು ಬಡ್ದು ಹಾಳಾಗ್ತೇನಪ್ಪ ಅಂತ ನಾ ಯೋಚನೆ ಮಾಡತ್ತಿದ್ದೆ. तो कहीं ना कहीं उनको लाना पड़ेगा, वरना इस तरह बात बनेगी नहीं. बात बन रही है किशन की, बहुत ही उम्दा शॉट, 6 रन. ಆಮೇಲೆ ಪಾಪ ಬೋಲ್ಡ್ ಆಗ್ಬಿಟ್ಟ. ಅಂದ್ರೂ ಮಸ್ತ್ ಆಡಿದ್ರಿ ಇಶಾನ್ ಕಿಶನ್. ಮಾತ್ರ ಒಂದು ಬ್ಯಾಟಿಂಗ್ ನೋಡೋದು ಭಾರಿ ಮಸ್ತ್ ಇಂಟ್ರೆಸ್ಟ್ ಬಂತು. ನಾ ಫಸ್ಟ್ ಟೈಮ್ ನೋಡತ್ತೇನೆ ರೀ. ನಾ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಕ್ರಿಕೆಟ್ ಆಡೋಕೆ ಬರೋಂಗಿಲ್ಲ, ನಾವು ನೋಡೋಂಗಿಲ್ಲ. ಬಟ್ ಹಂಗೆ ನೋಡ್ಕೊಂಡು ಕುಂತಿದ್ದೆ ನಿನ್ನೆ ಮನ್ಯಾಗ. ಇವು ಫ್ರೀ ಇದ್ದೆ, ನಾನು ಖಾಲಿ ಇದ್ದೆ, ನೋಡ್ಕೊಂಡು ಕುಂತಿದ್ದೆ ರೀ. ಆಮೇಲೆ ಸೂರ್ಯ ಬಂದಲ್ರಿ, ಸೂರ್ಯಕುಮಾರ್ ಯಾದವ್ ಅಂತ ನೋಡ್ರಿ. ಸೂರ್ಯ ಬಂದ ಕೂಡ ನಾ ಮಸ್ತ್ ಆಡ್ತಾನಪ್ಪ ಅಂದ್ಕೂಡೆ ಸ್ವಲ್ಪ ಟುಕು ಆಡಕತ್ತ. ಟುಕು ಆಡಕತ್ತ ಕೂಡ ನಮಗೆ ಯಾರು ಜಮೀರ್ ಅಹಮದ್ ಸಾಹೇಬ್ರ ನೆನಪು ಬಂತು. ಸೂರ್ಯ ನಿನಗೆ ದೇವ್ರು ಒಳ್ಳೇದು ಮಾಡ್ತಾನ, ದೇವ್ರು ನಿನಗೆ ಒಳ್ಳೇದು ಮಾಡ್ತಾನ ಅಂತ ಹೇಳಿ ಅದು ಬಂತು ರೀ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಒಳ್ಳೇದಾಗ್ತದ, ನಿನಗೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಆಮೇಲೆ ಹಿಂಗೆ ಮಾಡಿ ಮಸ್ತ್ ಹೊಡೆದ್ರಿಪ್ಪ. ಆಮೇಲೆ ಇನ್ನೂ ನೋಡ್ರಿ ಯಾರು ರೀ ಅವ ತಾರೀಖ್ ಅಂತ ನೋಡ್ರಿಪ್ಪ. ಪಾಕಿಸ್ತಾನ ಪ್ಲೇಯರ್ ಅವ ಬಾಲಿಂಗ್ ಏನ್ರಿಪ್ಪ, ಹಿಂಗೆ ಓಡಿ ಬಂದು ಹೆಂಗೆ ಬಾಲ್ ಹಾಕ್ತಾನಂದ್ರೆ ಈ ಬೇಸ್ಬಾಲ್ ಹಾಕ್ದಂಗೆ. ಇಲ್ಲ ನಾವು ಅಲ್ಲಿ ಧಾರವಾಡದಾಗ ರೋಡ್ ಮೇಲೆ ಆಡ್ತಿದ್ವಿ ರೀ, ಒಂದು ಪುಟ್ಟ ಕ್ಯಾಚ್ ಅಂತೇಳಿ ಹಿಂಗೆ ಹೋಗಿದ್ದಿಲ್ಲ ಬಾಲ್, ಹಂಗೆ ಹಾಕಿದ್ರೆ ಅವ ಹಾಕಿದ್ರೆ ಮಸ್ತ್ ಹಾಕಿದ್ರೆ. ಅವ್ನು ಬಾಲಿಂಗ್ ಚಲೋ ಐತೆ ರೀ. ಯಾಕಂದ್ರೆ ಅವನದು ಬಾಲಿಂಗ್ ಜಾಸ್ತಿ ರನ್ ಹೊಡಿದಿಲ್ಲ ಇವ್ರು. ನನಗೆ ಐಡಿಯಾ ಇಲ್ರಿಪ್ಪ, ನೀವೇ ಹೇಳ್ಬೇಕು ಕಮೆಂಟ್ ಒಳಗೆ. ಆಮೇಲೆ ಮಸ್ತ್ ಹೊಡೆದು ಬರೋಬ್ಬರ 175 ರನ್ಸ್ ಮಾಡಿ ಇಟ್ರು ನೋಡ್ರಿ ನಮ್ಮವ್ರು ಬರೀ. They were rocked early with Abhishek Sharma out without troubling the scorers. Tilak Yadav, Tilak Verma. ಆಮೇಲೆ ಇವ್ರು ಬಂದ್ರಲ್ಲ, ಬಂದು ಕೂಡ ಸ್ಟಾರ್ಟಿಂಗ್ ಔಟ್ ಆಗ್ಬೇಕು, ಒಂದು ಓವರ್ದಾಗ 1 ರನ್ ಹೊಡೆದಿಲ್ಲ, ಆಗಲೇ 2 ವಿಕೆಟ್ ಬಿದ್ದರು ಇವರು. It's an easy catch. Rinku Singh takes the catch. Pakistan under the tosh straight away. There you have it. ಹಾಗಾಗಿ ಮೊದಲು ಹಿಂಗೆ ಓಡಾಡಿಸಿ ಹೊಡೆದ್ರಿ. ಅದು ಹೆಂಗೆ ಬಂತಂದ್ರೆ ನಂಗೆ ಇದು ಟಾಮ್ ಆ್ಯಂಡ್ ಜೆರಿ ಐತೆ ನೋಡ್ರಿ, ಕಾರ್ಟೂನ್ ಏನಪ್ಪ ನೋಡ್ರಿ. ಬೇಕಂತ ಬೇಕಂತ ಲಘು ಇವ್ರು ಔಟ್ ಮಾಡಿಸಿ ಮನೆಗೆ ಕಳಿಸ್ತಿಲ್ಲ, ಬೇಕಂತ ಕ್ಯಾಚ್ ಡ್ರಾಪ್ ಮಾಡಿ ಮತ್ತು ಬಾ ಮಗನಂತೆ ಓಡಾಡಿಸಿ ಹಿಂಗೆ ಹೊಡೆದ್ರು. ಭಾರಿ ಮಜಾ ಬಂತು ರೀ. ಆಮೇಲೆ ಇನ್ನೊಂದು ಏನು ಗೊತ್ತೇನು ರೀ, ನಡು ಡ್ರಿಂಕ್ಸ್ ಬರ್ತಾವಲ್ರಿ. ಡ್ರಿಂಕ್ಸ್ ಬಂದ್ಕೊಳ್ಳಿ ಅವ್ರು ಪಾಕಿಸ್ತಾನ ಪ್ಲೇಯರ್ಗೆ ಒಂದು ಸಣ್ಣದ ಕ್ರೇಟ್ ಒಳಗೆ ಈ ಮಾರ್ಕೆಟ್ದಾಗ ಚಾ ಮಾರ್ತಾರಲ್ಲ, ಹಂಗೆ ತೊಗೊಂಡದಲ್ರಿ. ಯಾಕ್ರಿ ಅದು कोशिश ನಂಗೆ ಸಣ್ಣದಾಗ ಕ್ರಿಕೆಟ್ ನೋಡ್ತಿದ್ದೆ. ಅವ್ರು ದೊಡ್ಡ ಗಾಡಿಯಾಗ ಬರ್ತಿದ್ದು, ಕಾರ್ ಒಳಗೆ ಬರ್ತಿದ್ದು, ಎಷ್ಟೊಂದು ಡ್ರಿಂಕ್ಸು ಐಸ್ ಕ್ರೀಮ್ ಎಲ್ಲ ಬರ್ತಿತ್ತು. ಇವ್ರಿಗೆ ಯಾಕ್ರಿ ಇವ್ರಿಗೆ ರೊಕ್ಕ ಕಡಿಮೆ ಕೊಟ್ಟಾರ ಅಂತೇಳಿ ಉಸ್ಕೋ ಬೈ ಟು ದ್ಯಾಕೆ ಛೋಡ್ಜಿ ಅಂತೇಳಿ ಕಳ್ಸ್ಯಾರೇನ್ರಿ. ಮತ್ತು ಇವ್ರಿಗೆ ಗೊತ್ತಿಲ್ಲರಿಪ್ಪ, ನೀವು ಕಾಮೆಂಟ್ ಒಳಗೆ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಅದು ಡ್ರಿಂಕ್ಸ್ ನೋಡ್ರಿ ಒಂದು ಹಾಫ್ ಕ್ರೇಟ್ ಒಳಗಿತ್ತು ರೀ ಅದು ಡ್ರಿಂಕ್ಸ್. ಹಂಗಿತ್ತು ಅದು. ನಂಗೆ ನೋಡಿ ನಂಗೆ ಭಾರಿ ಕಾಮಿಡಿ ಅನ್ನಿಸ್ತು ರೀ. And it's Colombo. That will be the venue for the all-important match. It is India taking on Pakistan.
ಆಮೇಲೆ ಯಾರೋ ರಿಂಕು ಅಂದ್ ನೋಡ್ರಿಪ್ಪ, ಯಾರೋ ಹೊಸದಾಗ ಬಂದಾನ, ಏನು ಮಸ್ತ್ ಬ್ಯಾಟಿಂಗ್ ಮಾಡೋದು, ಇದು ಫೀಲ್ಡಿಂಗ್ ಮಾಡಿದ್ರಿ ಅವ, ಕ್ಯಾಚ್ ಭಾರಿ ಹಿಡಿದ್ರಿಪ್ಪ, ನಂಗಂತೂ ಭಾಳ ಲೆಕ್ಕತ್ತದ. Under the tosh straight away. ರಿಂಕುದು ಫೀಲ್ಡಿಂಗ್ ಅಂತೂ ಓಡಿ ಹೋಗಿ ಅದು ಹಿಂಗೆ ಒಂದು 4 ಹಿಂಗೆ ಉಳಿಸಿದ್ರಿಪ್ಪ, ನಾನು ಓಡಿ ಬಾಲ್ ವಾಪಸ್ ಹೋಗೋದಾ ಇಲ್ಲ ಬೌಂಡ್ರಿ ಹೋಗೋದನ್ನು ಉಳಿಸಿದ್ರಿ. ಮಸ್ತ್ ಆದ್ರೆ ಒಟ್ಟಿನ ಮೇಲೆ ನಮ್ಮವ್ರು ಭಾಳ ಚಂದ ಆಡಿದ್ರಿ ಕ್ರಿಕೆಟ್ ಮಾತ್ರ. ನಾನು ಆಫ್ಟರ್ ಲಾಂಗ್ ಟೈಮ್ ಕ್ರಿಕೆಟ್ ನೋಡಕತ್ತೆ, ಭಾಳ ಚಂದ ಆಡಿ ಕಡಿಗೆ 61 ರನ್ಲೆ ಗೆದ್ರಿ. ಮಸ್ತ್ ಮಜಾ ಬಂತು, ಹಂಗೆ ಖುಷಿ ಆಯ್ತು. ನಿನ್ನೆ ರಾತ್ರಿ ಶಿವರಾತ್ರಿ ಬೇರೆ, ಹಂಗೆ ನಮ್ಗೆ ರಾತ್ರಿ ಇಲ್ಲಿ 9:00 ಸ್ಟಾರ್ಟ್ ಆಗುತ್ತೆ ಕ್ರಿಕೆಟ್ ಮ್ಯಾಚ್. ಅಂದರೆ ಇಲ್ಲಿ ಚೈನಾ ಟೈಮ್ 9:00 ಸ್ಟಾರ್ಟ್ ಆಗ್ತಾರೆ, ನಿಮ್ಮ ಇಂಡಿಯಾ 7 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ನಾವು ಶಿವ ಅನ್ಕೊಂತ ರಾತ್ರಿ ಅರ್ಧ ಜಾಗರಣೆ ಮಾಡಿ ಕ್ರಿಕೆಟ್ ನೋಡಿ ಮಲ್ಕೊಂಡು ಜೈ ಹೋ ಅಂಥೇಳಿ ಎದ್ಬಿಟ್ಟಿವಿ ರೀ. ಇಷ್ಟ ನೋಡ್ರಪ್ಪ ಹೆಂಗೈತಿ ನಂದು ಸಣ್ಣ ರಿವ್ಯೂ. ಇದು ಕಮೆಂಟ್ ಒಳಗೆ ಹೇಳ್ಬಿಟ್ರಪ್ಪ ಹೆಂಗೈತೆ ಅನ್ನೋದು. ಅಲ್ಲಿವರೆಗೆ ರೊಟ್ಟಿ ಇಟ್ಟು ತಿಂದು ಗಟ್ಟಿಮುಟ್ಟಾಗಿರ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.